ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಕಣ್ಮಣಿ ಇದ್ದು ವಿದ್ಯಾ ಜೊತೆ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ನಾನು ಮದುವೆ ಮಾಡಿಕೊಂಡ್ರೆ ರಾಖಿ ಜೊತೆ ಮಾತ್ರ, ಬೇರೆಯವ್ರ ಜೊತೆ ನನ್ನ ಮದುವೆ ಆಯಿತು ಅಂತ ಹೇಳಿದರೆ ಅದು ನನ್ನ ಕೊಳ್ಳಿಗೆ ನೇಳ್ಕುಣಿಕೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ವಿದ್ಯೆ ಇದು ಕಣ್ಮಣಿ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ, ಸಮಾಧಾನ ಮಾಡ್ಕೊ ಅಂತ ಹೇಳಿ ವಿದ್ಯಾ ಕಣ್ಮಣಿನ ಸಮಾಧಾನ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರ ಬರ್ತಾನೆ. ವಿದ್ಯೆ ಇದು ಕಣ್ಮಣಿ ನಿಮ್ಮ ಅಣ್ಣ ಬಂದರು ಅನಿಸುತ್ತೆ, ನೋಡು ಇವಾಗ ಏನು ಮಾತಾಡಬೇಡ ಸುಮ್ಮನೆ ಇರು ಅಂತ ಹೇಳಿ ವಿದ್ಯೆ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರ ಬರ್ತಾನೆ. ಕಣ್ಮಣಿ ನೀನಾ ಏನು ಮಾಡ್ತಾ ಇದೆಯಾ ಎಷ್ಟೊತ್ತಲ್ಲಿ ಇಲ್ಲಿ ಅಂತ ಹೇಳಿ ಕೇಳ್ತಾನೆ. ಆಗ ಕಣ್ಮಣಿ ಇದ್ದು ಅಣ್ಣ ಅದು ಅದಕ್ಕೆ ನಾ ಮದುವೆ ಕರೆದಿದ್ದಿಲ್ಲ ಅಲ್ವಾ, ಮದುವೆ ಕರೆಯೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಇಷ್ಟೊತ್ತಲ್ಲಿ ಬರಬೇಕಾ, ನೀನು ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗಿ ಇಷ್ಟದಲ್ಲಿ ಎಲ್ಲಂದ್ರಲ್ಲಿ ಓಡಾಡಬಾರ್ದು, ರಾತ್ರಿ ನಿದ್ದೆಗೆಟ್ರೆ ನಿನ್ನ ಮುಖ ಎಲ್ಲ ಹಾಳಾಗೋಗುತ್ತೆ, ಹೋಗು ನೀನು ಹೋಗು ಮನೆಗೆ ಹೋಗು ಮಲ್ಕೋ ಹೋಗು, ನಿನಗಂತೂ ಗೊತ್ತಾಗಲ್ಲ, ಗೊತ್ತಾದರಾದ್ರೂ ಹೇಳ್ಬೇಕಲ್ವಾ ಅಂತ ಹೇಳಿ ಭದ್ರ ವಿದ್ಯಾ ಕಡೆ ನೋಡ್ತಾ ಇರ್ತಾನೆ. ಆಯ್ತು ಸರಿ ನೀನು ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೋ ಅಂತ ಹೇಳಿ ಭದ್ರ ಹೇಳ್ತಾನೆ. ಸರಿ ಅಣ್ಣ ಅಂತ ಹೇಳಿ ಕಣ್ಮಣಿ ಮನೆ ಕಡೆ ಹೋಗ್ತಾಳೆ. ಈತ ಕ್ವಾಟ್ಲೆ ಇದ್ದು ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರುವಂತ ಹುಡುಗ ಇರ್ತಾನೆ ಅಲ್ವಾ, ಆ ಲಾಡ್ಜಿಗೆ ಕ್ವಾಟ್ಲೆ ಕೂಡ ಬರ್ತಾನೆ. ಕ್ವಾಟ್ಲೆ ಅಲ್ಲಿ ಬಂದು ಒಂದು ರೂಮ್ನ ತಗೊಂತಾನೆ. ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಎಲ್ಲ ನೋಡ್ತಾ ಇರ್ತಾರೆ. ಕ್ವಾಟ್ಲೆ ಇದ್ದು ಸರಿ ಆಯಿತು ಅಂತ ಹೇಳಿ ರೂಮ್ ಕಡೆ ಹೋಗ್ತಾನೆ. ಅಷ್ಟರಲ್ಲಿ ವಿನಂತಿ ಕೂಡ ಬರ್ತಾಳೆ. ಅಣ್ಣ ಒಂದು ರೂಮ್ ಬೇಕಾಗಿತ್ತು ಅಂತ ಹೇಳಿ ಕೇಳ್ತಾಳೆ. ಆಗ ನೋಡಿ ಸಿಂಗಲ್ ರೂಮಾ ಡಬಲ್ ರೂಮಾ ಅಂತ ಹೇಳಿ ಕೇಳ್ತಾರೆ. ನಾನು ಮದುವೆಗೆ ಬಂದಿದ್ದೀನಿ, ನನಗೆ ಸಿಂಗಲ್ ರೂಮ್ ಸಾಕು ಅಂತ ಹೇಳಿ ವಿನಂತಿ ಹೇಳ್ತಾಳೆ. ವಿನಂತಿ ಲಾಡ್ಜಿಗೆ ಬಂದು ಅವ್ರ ಜೊತೆ ಮಾತಾಡ್ತಾ ಇರೋದನ್ನ ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ನೋಡಿ ಖುಷಿ ಪಡ್ತಾ ಇರ್ತಾರೆ. ವಿನಂತಿ ರೂಮ್ ಕಡೆ ಹೋಗ್ತಾಳೆ. ವಿನಂತಿ ಎಲ್ಲೆಲ್ಲಿ ಹೋಗ್ತಾಳೋ ಅಂದರೆ ಲಿಫ್ಟಲ್ಲಿ ಹೋಗುವಾಗ ರೂಮ್ ಹೋಗೋವರೆಗೂ ಕ್ಯಾಮ್ರಾದಲ್ಲಿ ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗ ಅವ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಈತ ಕ್ವಾಟ್ಲೆ ಇದ್ದು ರೂಮಿಗೆ ಬಂದು ಬ್ಯಾಗ್ ಎಲ್ಲ ಇಟ್ಟು ನಾ ಹೇಗಾದರೂ ಮಾಡಿ ಇಲ್ಲಿ ಏನು ನಡೀತಾ ಇದೆನೋ ಏನೋ ಎಲ್ಲದನ್ನು ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ರೂಮಿಂದ ಆಚೆ ಬರ್ತಾನೆ. ರೂಮಿಂದ ಆಚೆ ಬಂದು ಆ ಕಡೆ ಈ ಕಡೆ ಓಡಾಡ್ತಾ ಇರುವಾಗ ವಿನಂತಿ ಕೈಗೆ ಕ್ವಾಟ್ಲೆ ಸಿಗ್ತಾನೆ. ಆಗ ಏ ಕ್ವಾಟ್ಲೆ ನೀ ಏನಿಲ್ಲಿ ಅಂತ ಹೇಳಿ ವಿನಂತಿ ಕೇಳ್ತಾಳೆ. ಕ್ವಾಟ್ಲೆ ಇದ್ದು ನೀ ಏನು ವಿನಂತಿ ಇಲ್ಲಿ, ನೀನು ಯಾಕೆ ಬಂದಿದೀಯಾ ಅಂತ ಹೇಳಿ ಕ್ವಾಟ್ಲೆ ಕೇಳ್ತಾ ಇರ್ತಾನೆ. ಆಗ ವಿನಂತಿ ಇದ್ದು ಅದು ನಾಳೆ ಬೆಳಗ್ಗೆ ಕಣ್ಮಣಿ ಮದುವೆ ಅಲ್ವಾ, ಹಾಗಾಗಿ ನನ್ನ ಫ್ರೆಂಡ್ಗೆ ಮೇಕಪ್ ಮಾಡೋದಕ್ಕೆ ಹೇಳಿದ್ದೆ, ಅದಕ್ಕೆ ಛತ್ರಕ್ಕೆ ಹತ್ರ ಆಗುತ್ತೆ ಇಲ್ಲೇ ಬಂದ್ಬಿಡು ಅಂತ ಹೇಳಿದ್ಲು ನನ್ನ ಫ್ರೆಂಡು, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿಂದ ಮೇಕಪ್ ಮಾಡಿಕೊಂಡು ಬೆಳಗ್ಗೆ ಬೇಗ ಹೋಗಬೇಕು ಅಲ್ವಾ, ಅದಕ್ಕೆ ಇಲ್ಲೇ ಅನುಕೂಲ ಆಗುತ್ತೆ ಅಂತ ಹೇಳಿ ರೂಮ್ ಮಾಡಿದ್ದೀನಿ ಅಂತ ಹೇಳಿ ವಿನಂತಿ ಹೇಳ್ತಾಳೆ. ಹೌದಾ ಸರಿ ಆಯಿತು ಅಂತ ಕ್ವಾಟ್ಲೆ ಹೇಳ್ತಾನೆ. ವಿನಂತಿ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದು ಕೂತ್ಕೊಂಡು ಸದ್ಯ ಆ ಪುಣ್ಯಾತ್ಮ ಏನು ಕೇಳಿಲ್ಲ, ಕ್ವಾಟ್ಲೆ ಹಾಗೆ ಹೋದ ಅಂತ ಹೇಳಿ ವಿನಂತಿ ಸಮಾಧಾನ ಮಾಡಿಕೊಂಡು ಇನ್ನೇನು ಲಗೇಜ್ ಎಲ್ಲ ಓಪನ್ ಮಾಡ್ತಾ ಇರ್ತಾಳೆ. ವಿನಂತಿ ರೂಮಿಗೆ ಬಂದಿದ್ದು, ರೂಮ್ನಲ್ಲಿ ಕೂತ್ಕೊಂಡಿದ್ದು, ರೂಮಲ್ಲಿ ಏನೇನು ಮಾಡ್ತಾ ಇದ್ದಾಳೆ ಅನ್ನೋದನ್ನೆಲ್ಲದನ್ನು ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗ ಅವ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಈತ ಕ್ವಾಟ್ಲೆ ಇದ್ದು ಲಾಡ್ಜ್ ತುಂಬ ಓಡಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅದೇ ಲಾಡ್ಜ್ಗೆ ಒಂದು ಹುಡುಗಿ ಬರ್ತಾಳೆ. ಅಳ್ತಾ ಬಂದಿರ್ತಾಳೆ. ಅಣ್ಣ ದಯವಿಟ್ಟು ಹೇಗಾದರೂ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿ ಅಂತ ಹೇಳಿ ಅಳ್ತಾ ಇರ್ತಾಳೆ. ಅದನ್ನ ಕ್ವಾಟ್ಲೆ ನೋಡ್ತಾನೆ. ಆ ಹುಡುಗಿ ಇದ್ದು ಆ ಲಾಡ್ಜಲ್ಲಿ ಕೆಲಸ ಮಾಡ್ತಾ ಇರುವಂಥ ಹುಡುಗನ ಜೊತೆ ಮಾತಾಡ್ತಾ ಇರ್ತಾಳೆ. ಕ್ವಾಟ್ಲೆ ಅದನ್ನೆಲ್ಲ ಕೇಳಿಸ್ಕೊಂಡು ಯಾಕಮ್ಮ ಏನಾಯಿತು, ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿ ಕ್ವಾಟ್ಲೆ ಕೇಳೋದಕ್ಕೆ ಹೋಗ್ತಾನೆ. ಆಗ ಆ ಲಾಡ್ಜ್ನಲ್ಲಿ ಕೆಲಸ ಮಾಡುವಂಥ ಹುಡುಗ ಇದ್ದು ಅದೆಲ್ಲ ನಿನಗೆ ಯಾಕೆ, ಹೌದು ನೀನು ಯಾಕೆ ಲಾಡ್ಜ್ ತುಂಬ ಓಡಾಡ್ತಾ ಇದೀಯಾ, ನೀನು ಯಾರು ಇದನ್ನೆಲ್ಲ ಕೇಳೋದಕ್ಕೆ ಅಂತ ಹೇಳಿ ಕೇಳ್ತಾರೆ. ಆಗ ಕ್ವಾಟ್ಲೆ ಇದ್ದು ಅಯ್ಯೋ ಏನಣ್ಣ ಈಗ ಹೇಳ್ತಿದೀಯಾ, ನಾನು ಅವಾಗಲೇ ರೂಮ್ ಮಾಡ್ಕೊಂಡಿಲ್ವಾ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ. ರೂಮ್ ಮಾಡ್ಕೊಂಡ್ರೆ ರೂಮ್ನಲ್ಲಿ ಇರಬೇಕು, ಅದು ಬಿಟ್ಟು ಯಾಕೆ ಈ ರೀತಿ ಎಲ್ಲ ಓಡಾಡ್ತಾ ಇದೀಯಾ, ಹೊರಡು ಇಲ್ಲಿಂದ ಮೊದಲು ಅಂತ ಹೇಳಿ ಕ್ವಾಟ್ಲೆಗೆ ಹೇಳ್ತಾನೆ. ಸರಿ ಅಂತ ಕ್ವಾಟ್ಲೆ ಅಲ್ಲಿಂದ ಹೊರಡ್ತಾನೆ. ಆ ಹುಡುಗಿ ಹೇಳ್ತಾ ಇರೋದನ್ನ ನೋಡಿ ಕ್ವಾಟ್ಲೆಗೆ ಅನುಮಾನ ಬರುತ್ತೆ. ಇಲ್ಲ ಇಲ್ಲಿ ಏನೋ ಸರಿಗಿಲ್ಲ, ಆ ಹುಡುಗಿ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಅದೆಲ್ಲ ಸರಿ ನಾನು ಲಾಡ್ಜ್ ತುಂಬ ಓಡಾಡ್ತಾ ಇದ್ದೀನಿ ಅಂತ ಇವನಿಗೆ ಗೊತ್ತಾಯ್ತು, ಎಲ್ಲದನ್ನು ತಿಳ್ಕೊಬೇಕು ಅಂತ ಕ್ವಾಟ್ಲೆ ಅನ್ಕೊಂತಾರೆ. ಇತ್ತ ವಿನಂತಿ ಇದ್ದು ರೂಮಿಗೆ ಬಂದು ಲಗೇಜ್ ಎಲ್ಲ ತೆಗೆದಿಟ್ಟು ಇನ್ನೇನು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ರೆಡಿ ಆಗ್ತಾಳೆ. ವಿನಂತಿ ಮಾಡಿರುವಂಥ ರೂಮಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ. ಇತ್ತ ಗಂಡು ಮಕ್ಕಳೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ. ವಿನಂತಿ ಇನ್ನೇನು ಡ್ರೆಸ್ ಚೇಂಜ್ ಮಾಡ್ತಾಳೆ ಅಂತ ಹೇಳಿ ಅವರು ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ವಿನಂತಿ ಇದ್ದು ತನಗೆ ಗೊತ್ತಿಲ್ಲದೇನೆ ಆ ಕ್ಯಾಮ್ರಾ ಮುಂದೆ ಹೋಗಿ ತನ್ನ ಸುಟ್ಕೇಸ್ನ ಇಡ್ತಾಳೆ. ಆಗ ಆ ಹುಡುಗರೆಲ್ಲ ರೂಮ್ ಬಾಯ್ನ ಕಳಿಸ್ತಾರೆ. ರೂಮ್ ಬಾಯ್ ಇದ್ದು ವಿನಂತಿ ರೂಮ್ಗೆ ಬರ್ತಾನೆ. ನೋಡಿ ಮೇಡಮ್ ಏನಾದರೂ ಬೇಕಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಇಲ್ಲ ಏನೂ ಬೇಡ ಅಂತ ಹೇಳಿ ವಿನಂತಿ ಹೇಳ್ತಾ ಇರ್ತಾಳೆ. ಹೌದಾ ಸರಿ ಆಯಿತು, ಏನು ಮೇಡಮ್ ಅದು ಸುಟ್ಕೇಸ್ನ ಅಲ್ಲಿಟ್ಟಿದ್ದೀರಾ, ಅದು ಅಲ್ಲಿಡಬಾರ್ದು ವೇಟ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಯ್ಯೋ ಇಲ್ಲ ಅದೇನು ವೇಟ್ ಇಲ್ಲ ಬಿಡಿ ಅಂತೇಳಿ ವಿನಂತಿ ಹೇಳ್ತಾಳೆ. ಹೌದಾ ಸರಿ ಬೇಡ ಮೇಡಮ್ ನಾನೇ ತೆಗೆದಿಟ್ಬಿಡ್ತೀನಿ ಅಂತ ಹೇಳಿ ಆ ರೂಮ್ ಬಾಯ್ ಇದ್ದು ಸುಟ್ಕೇಸ್ನ ಕೆಳಗಡೆ ಇಟ್ಟು ಹೋಗ್ತಾನೆ. ಈತ ವಿನಂತಿ ಇದ್ದು ನಾ ಬಂದಿರೋ ಕೆಲಸನ ಎಲ್ಲಿಂದ ಶುರು ಮಾಡಲಿ, ಇದಕ್ಕೆಲ್ಲ ಬೆಳಗಿನ ಜಾವನೇ ಸರಿ, ಬೆಳಗ್ಗೆ ನೋಡ್ಕೊಂಡ್ರಾಯ್ತು ಅಂತ ಹೇಳಿ ರೂಮ್ ಲೈಟ್ ಆಫ್ ಮಾಡ್ತಾಳೆ. ಆಗ ಆ ಕಡೆ ಕಾಯ್ಕೊಂಡು ಕೂತಿರೋಂಥ ಹುಡುಗರೆಲ್ಲ ಬೇಜಾರಾಗ್ತಾರೆ. ನಾ ಏನೋ ನೋಡೋಣ ಅಂತ ಅಂದ್ಕೊಂಡ್ರೆ ಲೈಟೇ ಆಫ್ ಮಾಡಿಬಿಟ್ಲಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಕೂತ್ಕೊತಾರೆ. ಈತ ವಿದ್ಯೆ ಇದ್ದು ಕ್ವಾಟ್ಲೆಗೆ ಫೋನ್ ಮಾಡ್ತಾಳೆ. ಹೇಳಿ ಅದಕ್ಕೆಮ್ಮ ಅಂತ ಕ್ವಾಟ್ಲೆ ಕೇಳ್ತಾ ಇರ್ತಾನೆ. ಅಣ್ಣ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿ ವಿದ್ಯೆ ಕೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದು ಇಲ್ಲ ಅದಕ್ಕೆಮ್ಮ ಅದೇ ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದೀನಿ, ಇಲ್ಲೆಲ್ಲ ವ್ಯವಸ್ಥೆ ನೋಡ್ತಾ ಇದ್ರೆ ಚೆಲುವರಾಜ ಅಣ್ಣ ಹೇಳಿದ್ದೆಲ್ಲ ಸರಿ ಅನಿಸುತ್ತೆ ಅದಕ್ಕೆಮ್ಮ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅದಕ್ಕೆಮ್ಮ ನಾನು ಇಲ್ಲಿದೆಲ್ಲ ಡೀಟೇಲ್ಸ್ನ ತಿಳ್ಕೊತೀನಿ, ಇಲ್ಲೆಲ್ಲ ಲಾಡ್ಜ್ ತುಂಬ ಓಡಾಡ್ಕೊಂಡು ಏನಾದರೂ
ಸಾಕ್ಷಿ ಸಿಗುತ್ತಾ ಅಂತ ಹೇಳಿ ಹುಡುಕಾಡ್ತೀನಿ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ. ಆಗ ವಿದ್ಯೆ ಇದ್ದು ಬೇಡಣ್ಣ ಆ ರೀತಿ ಮಾಡಬೇಡ ನೀವು. ನೋಡಿ ನೀವು ಆ ಲಾಡ್ಜಿಂದ ಆಚೆ ಹೋಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ವಿಚಾರಿಸಿ ಅಲ್ಲಿ ವಾತಾವರಣ ಹೇಗೆ, ಅಲ್ಲಿ ಜನ ಹೇಗೆ ಅಂತ ಏನಾದರೂ ಗೊತ್ತಾಗುತ್ತಾ ಅಂತ ವಿಚಾರಿಸಿ ಏನಾದರೂ ಸಾಕ್ಷಿ ಸಿಗ್ಬೋದಲ್ವಾ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಸರಿ ಅದಕ್ಕೆ ಆಯಿತು ಅಂತ ಕ್ವಾಟ್ಲೆ ಹೇಳ್ತಾನೆ. ಇತ್ತ ಅಮ್ಮಮ್ಮ ಇದ್ದು ವಿದ್ಯಾನ ಬರೋದಕ್ಕೆ ಹೇಳ್ತಾರೆ. ವಿದ್ಯಾ ಚಂಪಾ ಇಬ್ರು ಬರ್ತಾರೆ. ಅಮ್ಮಮ್ಮ ಮತ್ತೆ ಮೌನ ಇಬ್ರು ಇರ್ತಾರೆ. ಹೇಳಿ ಅಮ್ಮಮ್ಮ ಬರೋದಕ್ಕೆ ಹೇಳಿದ್ರಂತೆ ಅಂತೇಳಿ ವಿದ್ಯೆ ಕೇಳ್ತಾ ಇರ್ತಾಳೆ. ಅಮ್ಮಮ್ಮ ಇದ್ದು ಅಲ್ಲ ಕಣೆ ಮನೇಲಿ ಮದುವೆ ನಡೀತಾ ಇದೆ ಅಂತ ಗೊತ್ತು ತಾನೆ, ಬಂದು ನಿಂತ್ಕೊಂಡು ಎಲ್ಲ ಮದುವೆ ಕಾರ್ಯ ನಡೆಸಬೇಕು ಅಂತ ಗೊತ್ತಾಗಲ್ವಾ, ಅದನ್ನ ನಿನಗೆ ಹೇಳ್ಬೇಕಾ ಎಲ್ಲದನ್ನು ಅಂತ ಹೇಳಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಆಗ ವಿದ್ಯೆ ಇದ್ದು ನಗ್ತಾ ಇರ್ತಾಳೆ. ಅಮ್ಮಮ್ಮ ಇದ್ದು ನಾನು ಮಾತಾಡ್ತಾ ಇದ್ರೆ ನಿನಗೆ ನಗು ಬರ್ತಾ ಇದೆ ಏನೇ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ವಿದ್ಯೆ ಇದ್ದು ಅಮ್ಮಮ್ಮ ನಿಮ್ಮ ಮಾತಿಗೆ ನಗದೆ ಇನ್ನೇನ್ ಮಾಡ್ಲಿ ಅಂತ ಹೇಳ್ತಾಳೆ. ಆಗ ಅಮ್ಮಮ್ಮ ಇದ್ದು ಏನೇ ನಿನ್ ಮಾತಿನ ಅರ್ಥ, ಯಾಕೆ ಈ ಮನೆ ಸೊಸೆ ಅಲ್ವಾ ನೀನು, ಮನೆಯಲ್ಲಿ ನಡಿಬೇಕಾಗಿರುವಂತ ಒಳ್ಳೇದು ಕೆಟ್ಟದ್ದು ಎಲ್ಲದನ್ನು ನೋಡ್ಕೋಬೇಕಾಗಿರೋದು ನಿನ್ ಕರ್ತವ್ಯ ಅಲ್ವೇನೆ ಅಂತ ಕೇಳ್ತಾರೆ. ಆಗ ವಿದ್ಯಾ ಇದ್ದು ಅಮ್ಮಮ್ಮ ನಾ ಇವಾಗ್ಲೂ ಈ ಮನೆ ಸೊಸೆ ಅನ್ನೋದು ನಿಮ್ ಮನ್ಸಲ್ಲಿ ಇದ್ದಿತ್ತ ಅಮ್ಮಮ್ಮ, ಈ ಮನೆ ಸೊಸೆ ಅಂತ ನನಗೆ ಪಟ್ಟ ಬೇಡ, ಆದ್ರೆ ಈ ಮನೆಯವಳು ಅಂತ ಅನ್ಕೋಬಹುದು ತಾನೆ, ನಾನು ಈ ಮನೆಗೆ ಸೇರಿದವಳು ಅಂತನಾದ್ರೂ ನೀವು ಅನ್ಕೊಂಡಿದ್ದೀರಾ, ಇಲ್ಲ ಅದೆಲ್ಲ ಹೋಗ್ಲಿ, ಯಾರಾದ್ರೂ ಬಂದು ನನ್ನ ಕರೆದಿದ್ದೀರಾ, ಮದುವೆ ಇದೆ ಓಡಾಡು ಅಂತ ಹೇಳಿದೀರಾ, ಒಂದೇ ಒಂದು ಮಾತು ನೀ ಬಾ ಅಂತ ಕರೆದೇ ಇದ್ಮೇಲೆ ಬಂದು ನಾನು ಹೆಂಗ್ ಅಮ್ಮಮ್ಮ ಓಡಾಡ್ಲಿ ಅಂತ ವಿದ್ಯೆ ಕೇಳ್ತಾ ಇರ್ತಾಳೆ. ಆಗ ಮೌನ ಇದ್ದು ಅಲ್ಲ ವಿದ್ಯಾ, ನೀನು ಈ ಮನೆ ಸೊಸೆ ಅನ್ನೋದನ್ನ ಯಾರಾದ್ರೂ ಇಲ್ಲ ಅನ್ನಕ್ಕಾಗುತ್ತಾ, ನಾನ್ ನಿಮ್ ಮದುವೆ ಮಾಡೋದು ನಿನ್ ಕರ್ತವ್ಯ, ಅದನ್ನ ಯಾರಾದ್ರೂ ಕರಿಬೇಕೆ ಅಂತ ಹೇಳಿ ಮೌನ ಕೇಳ್ತಾರೆ. ಆಗ ವಿದ್ಯೆ ಇದ್ದು ನಾನ್ ನಿಮ್ ಮದುವೆ ಮಾಡೋದು ಅದು ನನ್ನ ಕರ್ತವ್ಯ, ನನ್ನ ಕರಿಬೇಕಾಗಿಲ್ಲ ಯಾರು, ಅದನ್ನ ನಾನು ಒಪ್ಕೊಂತೀನಿ, ಆದ್ರೆ ಪತ್ರಿಕೆಯಲ್ಲಿ ನನ್ನ ಹೆಸರೇ ಇಲ್ಲ ಅಲ್ವಾ, ಅದ್ ಹೆಂಗ್ ನಾನು ಮನೆ ಒಳಗ್ ಬಂದು ಈ ಕೆಲ್ಸಗಳನ್ನ ಮಾಡ್ಲಿ, ಇನ್ನು ಡೈವರ್ಸ್ ಕೇಸ್ ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟ್ ಇನ್ನೂ ತೀರ್ಮಾನ ಕೊಟ್ಟಿಲ್ಲ, ನನಗೂ ಈ ಮನೆಗೂ ಯಾವ ಸಂಬಂಧ ಇಲ್ಲ ಅಂತ, ಅಷ್ಟರಲ್ಲಿ ನೀವೇ ಈ ತೀರ್ಮಾನ ತಗೊಂಡ್ಬಿಟ್ರಿ ಅಲ್ವಾ, ನನ್ನ ಮನೆಯಿಂದ ದೂರ ಇಟ್ರಿ, ಹಾಗೆ ಮನಸ್ಸಿಂದ ಕೂಡ ದೂರ ಇಡ್ತಾ ಇದ್ದೀರಾ ಅಂತ ವಿದ್ಯೆ ಹೇಳ್ತಾಳೆ. ಆಗ ಅಮ್ಮಮ್ಮ ಇದ್ದು ವಿದ್ಯೆ ಕೈ ಹಿಡ್ಕೊಂಡು ಅದು ಹಂಗಲ್ಲ ಕಣವ ವಿದ್ಯಾ ಅಂತ ಹೇಳಿ ಹೇಳ್ತಾರೆ. ಆಗ ವಿದ್ಯೆ ಇದ್ದು ನನಗೆ ಅರ್ಥ ಆಗುತ್ತೆ ಅಮ್ಮಮ್ಮ, ಮದುವೆ ಪತ್ರಿಕೆಯಲ್ಲಿ ಭದ್ರೇಗೌಡ ಅಂತ ಅವ್ರ ಹೆಸರು ಮಾತ್ರ ಹಾಕ್ಸಿದೀರಾ ಹೊರತು ನನ್ನ ಹೆಸರಿಲ್ಲ, ಹಾಗಾದ್ರೆ ನನ್ನ ಸಂಬಂಧ ಕಳ್ಕೊಂಡಿದ್ದೀರಾ ಅಂತ ಅರ್ಥ ತಾನೆ, ಅಥವಾ ನಾನು ಸತ್ಯ ಹೋಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ತಾನೆ ಅಂತ ಹೇಳಿ ವಿದ್ಯೆ ಕೇಳ್ತಾಳೆ. ಆಗ ಅಮ್ಮಮ್ಮ ಇದ್ದು ವಿದ್ಯೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ, ಹೊಟ್ಟೆಲಿ ಈ ವಂಶದ ಕುಡಿನ ಇಟ್ಕೊಂಡು ಯಾಕೆ ಈ ರೀತಿ ಅಪಶಕನ ಮಾತಾಡ್ತಾ ಇದೀಯಾ ಅಂತ ಅಮ್ಮಮ್ಮ ಕೇಳ್ತಾರೆ. ನಿಮ್ ನಡವಳಿಕೆನೂ ಹಾಗೆ ಇದೆ ಅಲ್ವಾ ಅಮ್ಮಮ್ಮ, ಮನೆ ಸೊಸೆ ಅನ್ನೋದನ್ನ ಬಿಡಿ, ಈ ಮನೆ ವಂಶದ ಕುಡಿ ನನ್ನ ಹೊಟ್ಟೆಲಿ ಬೆಳೀತಾ ಇರೋ ವಿಷಯ ಏನಾದ್ರೂ ನಿಮಗೆ ಗೊತ್ತಾಯ್ತಾ, ಅದಾದ್ರೂ ನೆನಪಿದೆನಾ, ನೀವೆಲ್ಲರೂ ಇದ್ದ ಮೇಲೇನು ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರು ಹಾಕ್ಸಿಲ್ಲ ಅಂದ್ಮೇಲೆ ಗೊತ್ತಾಯ್ತು ನನಗೆ ನನ್ನ ಸ್ಥಾನ ಏನು ಅಂತ, ಪರವಾಗಿಲ್ಲ ಆದ್ರೂ ನನ್ನ ಮೇಲೆ ಕಾಳಜಿ ಇಟ್ಟು ಮದುವೆ ಕರೆದ್ರಲ್ಲ, ಅದಕ್ಕೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ, ಆದ್ರೆ ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಮದ್ವೆಗೆ ಬರೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಆಗ ಅಮ್ಮಮ್ಮ ಇದ್ದು ಈ ರೀತಿ ಚುಚ್ಚು ಮಾತಾಡ್ಬೇಡ ಕಡೆ, ಎಲ್ಲ ನಿನಗೆ ಗೊತ್ತು, ಅದನ್ನೇ ನೀನು ಮನ್ಸಲ್ಲಿ ಇಟ್ಕೊಂಡು ಮದುವೆಗೆ ಬರದೇ ಇರಬೇಡ ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದು ಅಮ್ಮಮ್ಮ ಚೆಲುವರಾಜ ರತ್ನನ್ ಮಗಳು ಬಡವಳಾಗಿರ್ಬೋದು, ಆದ್ರೆ ಒಂದು ಹೊತ್ತು ಗಂಜಿ ಕುಡಿದ್ರು ಕೂಡ ನನ್ನ ಸ್ವಾಭಿಮಾನನ ನಾನು ಬಿಟ್ಕೊಡೋದಿಲ್ಲ, ಅಂದಮೇಲೆ ಆತ್ಮಗೌರವಕ್ಕೆ ಧಕ್ಕೆ ಆಗಿರುವಂತ ಜಾಗಕ್ಕೆ ನಾನು ಹೆಂಗ್ ಬರ್ಲಿ, ನೀವು ಯಾರು ಬೇಸರ ಮಾಡ್ಕೋಬೇಡಿ, ಹಾಗೆ ನನಗೆ ಬಾ ಅಂತ ಬಲವಂತ ಮಾಡ್ಬಿಡಿ ಅಂತ ಹೇಳಿ ವಿದ್ಯೆ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಆಗ ಅಮ್ಮಮ್ಮ ಇದ್ದು ಅವಳು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡಕ್ ಆಯ್ತೇನೆ ಮೌನ, ಅವಳು ಕೇಳಿದ್ರಲ್ಲಿ ಯಾವ್ದು ತಪ್ಪಿಲ್ಲ, ಆದ್ರೆ ಅವಳ ಹೆಸರನ್ನ ಬಿಟ್ಬಿಟ್ಟು ನಮ್ಮ ಮನೆಯವರು ಶಾನೆ ತಪ್ಪು ಮಾಡ್ಬಿಟ್ರು ಅಮ್ಮಮ್ಮ ಅಳ್ತಾ ಇರ್ತಾರೆ. ಈತ ಸಾವಿತ್ರಿ ಇದ್ದು ಒಬ್ಳೆ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಈಶ್ವರಿ ನೋಡಿದಂತ ಹುಡುಗನ ಜೊತೆನೆ ಕಣ್ಮಣಿ ಮದ್ವೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಇವಾಗ ನನ್ನ ಮಗಳು ತಲೆ ಉಪಯೋಗಿಸಿ ಏನೋ ಒಂದು ಮಾಡ್ತಾ ಇದ್ದಾಳೆ, ಈ ಮದ್ವೆ ನಿಂತೋಗುತ್ತೆ, ಇವಾಗಲೇ ನಮ್ಮ ಮಾವನಿಗೆ ಫೋನ್ ಮಾಡ್ತೀನಿ, ಅವ್ರ ಜೊತೆನೆ ಮದುವೆ ಮಾಡ್ತೀನಿ ಅಂತ ಹೇಳಿ ಸಾವಿತ್ರಿ ಖುಷಿಯಲ್ಲೇ ಅವ್ರ ಮಾವನಿಗೆ ಫೋನ್ ಮಾಡ್ತಾಳೆ. ಹೇಳವ ಸಾವಿತ್ರಿ ಏನು ಸಮಾಚಾರ ಅಂತ ಹೇಳಿ ಕೇಳ್ತಾರೆ. ಮಾವ ನಾಳೆ ಛತ್ರಕ್ಕೆ ಎಲ್ಲರೂ ಬಂದ್ಬಿಡಿ, ನಿಮ್ಮ ಮಗನ್ನು ಕರ್ಕೊಂಡ್ ಬಂದ್ಬಿಡಿ ಅಂತ ಹೇಳಿ ಹೇಳ್ತಾಳೆ. ಆಗ ಅವರಿದ್ದು ಅಲ್ಲ ಕಣವ ಯಾರ್ದೋ ಮದುವೆಗೆ ನಾವ್ಯಾಕೆ ಬರೋಣ ಅಂತ ಹೇಳಿ ಕೇಳ್ತಾರೆ. ಆಗ ಸಾವಿತ್ರಿ ಇದ್ದು ಅಯ್ಯೋ ಮಾವ ನಾಳೆ ನಮ್ಮ ಅಣ್ಣನ ಮಗಳ ಜೊತೆ ನಿಮ್ಮ ಮಗನ ಮದುವೆ ಆಗುತ್ತೆ, ನೀವು ಮದುವೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಬಂದ್ಬಿಡಿ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಅವರಿದ್ದು ಅಲ್ಲ ಕಣವ ಇದೆಲ್ಲ ಸಾಧ್ಯನಾ ಅಂತ ಹೇಳಿ ಕೇಳ್ತಾರೆ. ಅಸಾಧ್ಯವಾಗಿದ್ದನ್ನ ಸಾಧಿಸೋದೇ ಈ ಸಾವಿತ್ರಿ ಕೆಲಸ, ನಾಳೆ ಆ ಹುಡುಗನ ಜೊತೆ ಮದುವೆ ನಿಂತೋಗುತ್ತೆ, ಅದೇ ಮಂಟಪದಲ್ಲಿ ನಿಮ್ಮ ಮಗನ ಜೊತೆ ಅಣ್ಣನ ಮಗಳು ಕಣ್ಮಣಿ ಮದುವೆ ಆಗುತ್ತೆ, ಇದು ಈ ಸಾವಿತ್ರಿ ಕೊಡ್ತಾ ಇರೋ ಮಾತು ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಮಾತ್ ಮೇಲೆ ನಂಬಿಕೆ ಇದೆ, ಆದ್ರೆ ನೀ ಹೇಳ್ದಂಗೆ ನಡೆದೋದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆವ ಅಂತ ಹೇಳಿ ಕೇಳ್ತಾರೆ. ಆಗ ಸಾವಿತ್ರಿ ಇದ್ದು ಇದೆಲ್ಲ ಆಯ್ತು ಅಂತ ಹೇಳಿದ್ರೆ ನಾ ಹೇಳ್ದಂಗೆ ನಡಿಬೇಕು, ನಾ ಕೇಳಿದ್ ಕೊಡ್ಬೇಕು ಅಂತೇಳಿ ಸಾವಿತ್ರಿ ಹೇಳ್ತಾಳೆ. ಅವ್ರಿದ್ದು ಸರಿ ಕಣವ ಆಯ್ತು, ನೀ ಹೇಳ್ದಂಗೆ ನಡೀತು ಅಂತ ಹೇಳಿದ್ರೆ ಮನೆಗೆ ಬರುವಂತ ಸೊಸೆ ಜೊತೆ ಧನಲಕ್ಷ್ಮಿ ಬರುತ್ತೆ ಅಲ್ವಾ, ಅದರಲ್ಲಿ ಅರ್ಧ ಪಾಲನ ನಿನಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದು ಸರಿ ಮಾವ ಆಯ್ತು, ನಾಳೆ ಮದುವೆ ಮಂಟಪದಲ್ಲಿ ಮಾತಾಡೋಣ, ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳಿ ಹೇಳ್ತಾಳೆ. ಸರಿ ಕಣವ ಅಂತ ಅವರು ಹೇಳ್ತಾರೆ. ಈತ ಸಾವಿತ್ರಿ ತುಂಬಾ ಖುಷಿಯಲ್ಲಿರ್ತಾಳೆ. ಈತ ವಿದ್ಯೆ ಬೆಳಿಗ್ಗೆನೆ ದೇವ್ರ ಹತ್ರ ಕೇಳ್ಕೊಂತಾ ಇರ್ತಾಳೆ. ದೇವ್ರೆ ವಂಚಕರನ್ನ ಮೋಸನ ಬಯಲ್ ಮಾಡಿ ಕಣ್ಮಣಿ ಜೀವನನ ಸರಿ ಮಾಡಪ್ಪ, ಅವಳು ಯಾರನ್ನ ಇಷ್ಟಪಟ್ಟಿದ್ದಾಳೋ ಅವ್ರ ಜೊತೆ ಮದುವೆ ಆಗೋ ಹಾಗೆ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಇನ್ನೇನು ಕಾಲೇಜ್ಗೆ ಹೋಗ್ಬೇಕು ಅಂತೇಳಿ ಎಲ್ಲ ಸಿದ್ಧತೆ ಮಾಡ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರ ಇದ್ದು ಇದೇನಿದು ಇವತ್ತು ಮದುವೆ ಇದೆ, ಮದುವೆ ಇಟ್ಕೊಂಡು ಇವಳು ಕಾಲೇಜ್ಗೆ ರೆಡಿ ಆಗ್ತಾ ಇದ್ದಾಳಲ್ಲ ಅಂತ ಹೇಳಿ ಭದ್ರ ಯೋಚನೆ ಮಾಡ್ತಾ ಇರ್ತಾನೆ. ಓ ನಾನೇನಾದರೂ ಇವಳನ್ನ ಮದುವೆ ಕರೆದಿಲ್ಲ ಅಂತ ಹೇಳಿ ಈ ರೀತಿ ಆಡ್ತಾ ಇದ್ದಾಳ ಅಂತ ಭದ್ರ ಇದ್ದು ಫೋನಲ್ಲಿ ಯಾರ್ದೋ ಜೊತೆ ಮಾತಾಡ್ತಾ ಇರೋ ಹಾಗೆ
ಏನು ಇವತ್ತು ಮದುವೆ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಹೇಳಿ ವಿದ್ಯೆಯನ್ನ ನೆಪ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಇದೆಲ್ಲ ವಿದ್ಯನ್ಗೆ ಗೊತ್ತಾಗುತ್ತೆ. ಭದ್ರ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ವಿದ್ಯೆ ನಗ್ತಾ ಇರ್ತಾಳೆ. ಮನೆಯವರೆಲ್ಲರೂ ಇನ್ನೇನು ಬೆಳಗ್ಗೆ ಎಲ್ಲರೂ ಸಿದ್ಧತೆ ಮಾಡ್ಕೊಂಡು ಇನ್ನೇನು ಚಿತ್ರಕ್ಕೆ ಹೋಗ್ಬೇಕು ಮದುವೆ ದಿನ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ಆಚೆ ಕಡೆ ಬರ್ತಾರೆ. ಕಣ್ಮಣಿ ಕೂಡ ಮದುವೆ ಡ್ರೆಸ್ ಅಲ್ಲಿ ರೆಡಿಯಾಗಿ ಬರ್ತಾಳೆ. ಕಣ್ಮಣಿ ಹೇಳಿರೋ ರೀತಿ ರಾಖಿ ಇದ್ದು ಆ ಕಾರಲ್ಲಿ ಎಲ್ಲ ವಸ್ತುಗಳನ್ನ ಇಟ್ಟು ಒಬ್ರೆ ಕೂರುವಂತ ವ್ಯವಸ್ಥೆ ಮಾಡಿರ್ತಾನೆ. ಮೌನ ಇದ್ದು ಏನಪ್ಪಾ ರಾಖಿ ಇದು ಈ ರೀತಿ ಮಾಡ್ಬಿಟ್ಟಿದ್ಯಾ, ಕಾರಲ್ಲಿ ಇಷ್ಟೆಲ್ಲ ವಸ್ತುಗಳನ್ನ ತುಂಬಿದ್ರೆ ಹೇಗೆ ಒಬ್ರೆ ಕೂತ್ಕೋಬಹುದು, ಅಷ್ಟು ಜಾಗ ಮಾತ್ರ ಬಿಟ್ಟಿದೀಯಾ, ಮೊದಲು ಈ ವಸ್ತುಗಳನ್ನೆಲ್ಲ ತೆಗೆದ್ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಮ್ಮಮ್ಮ ಇದ್ದು ಅವು ಶುಭ ಕಾರ್ಯಕ್ಕೆ ಒಯ್ತಾ ಇರೋ ವಸ್ತುಗಳು ಅವನ್ನೆಲ್ಲ ಯಾಕೆ ತೆಗೆಯೋದು ಬೇಡ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರಿದ್ದು ಏನಿದು ನಮ್ಮ ಮನೆಯಲ್ಲಿ ಒಂದೇ ಕಾರ್ ಇರೋ ರೀತಿ ಮಾತಾಡ್ತಾ ಇದ್ದೀರಾ, ಎಲ್ಲ ಬೇರೆ ಕಾರ್ಗಳೆಲ್ಲ ಇದಾವೆ ಅಲ್ವಾ, ಆ ಕಾರಲ್ಲಿ ಎಲ್ಲರೂ ಹೊರಡೋಣ ನಡೀರಿ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಕಣ್ಮಣಿ ಮತ್ತೆ ರಾಖಿ ಇಬ್ರು ಆ ಕಾರಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾರೆ. ಹಾಗೂ ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರುವಂತ ಹುಡುಗನ ಬಂಡವಾಳ ಎಲ್ಲ ಬಯಲ್ ಮಾಡಿ ವಿದ್ಯಾ ಆ ಮದ್ವೆನ ನಿಲ್ಲಿಸ್ತಾಳೆ. ಮದ್ವೆನ ನಿಲ್ಲಿಸಿ ರಾಖಿ ಮತ್ತೆ ಕಣ್ಮಣಿ ಇಬ್ರು ಪ್ರೀತಿ ಮಾಡ್ತಾ ಇರುವಂತ ವಿಷಯನ ಎಲ್ರಿಗೂ ಹೇಳ್ತಾಳೆ. ಆಗ ಎಲ್ರು ಸೇರಿ ಕಣ್ಮಣಿ ಮತ್ತೆ ರಾಖಿ ಮದ್ವೆನ ಮಾಡ್ತಾರೆ. ಕೊನೆಗೂ ವಿದ್ಯಾ ಅನ್ಕೊಂಡಂಗೆ ಕಣ್ಮಣಿ ಆಸೆನ ವಿದ್ಯಾ ಈಡೇರಿಸ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.